ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ದ್ವಿತೀಯ PUCನಲ್ಲಿ ಕನ್ನಡ ವಿಭಾಗದಲ್ಲಿ ಬರ್ತಾ ಇರತಕ್ಕಂತಹ ಒಂದು ಪದ್ಯ ಯಾವುದು ಅಂತ ಹೇಳಿದ್ರೆ, ಪಗೆಯಂ ಬಾಲಕನೆಂಬರೆ ಅಂತ ಹೇಳಿ ಒಂದು ಪದ್ಯ ಬರ್ತಾ ಇದೆ. ಈ ಪದ್ಯವನ್ನು ನಾವು ಇವತ್ತಿನ ವಿಶ್ಲೇಷಣೆಯಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಪಗೆಯಂ ಅಂತ ಹೇಳಿದ್ರೆ ಹಾಗೆ ಅಥವಾ ದ್ವೇಷ ಅಂತ ಹೇಳಿ ಕರಿತೀವಿ. ಬಾಲಕ ಅಂತ ಹೇಳಿದ್ರೆ ಸಣ್ಣ ಹುಡುಗ ಅಂತ ಹೇಳಿ ಕರಿತೀವಿ. ಅಂತ ಹೇಳಿದ್ರೆ ಇದನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಶತ್ರು ಆಗಲಿ ಅಥವಾ ದ್ವೇಷವನ್ನಾದರೂ ಆಗಲಿ ನಾವು ಲಕ್ಷ್ಯ ಮಾಡೋದಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಶತ್ರು ನಾಳೆ ಹೆಮ್ಮರವಾಗಿ ಬೆಳೀತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ನಡುವೆ ಇರತಕ್ಕಂತಹ ದ್ವೇಷವೂ ಕೂಡ ಹೆಮ್ಮರವಾಗಿ ಬೆಳೀತಾ ಹೋಗುತ್ತೆ. ಈ ಬೆಳೆಯೋದ್ರ ಮೂಲಕವಾಗಿ ನಮ್ಮ ಮತ್ತು ಇನ್ನೊಬ್ಬರ ನಡುವೆ ಇರತಕ್ಕಂತಹ ಒಂದು ಸಂಬಂಧವನ್ನು ಹಾಳು ಮಾಡ್ಕೊಳ್ಬೇಕಾಗತ್ತೆ. ಆದ್ದರಿಂದ ಶತ್ರುವಾಗಲಿ ಅಥವಾ ದ್ವೇಷವನ್ನಾಗಲಿ ನಾವು ಅಲಕ್ಷ್ಯ ಮಾಡೋದಕ್ಕೆ ಹೋಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಅದರ ಟೈಟಲನ್ನು ನಾವು ನೋಡ್ಬೋದು. ಹಾಗಾದರೆ ಪುಲಿಗೆರೆ ಸೋಮನಾಥ ಯಾರು? ಈ ಪಗೆಯಂ ಬಾಲಕನೆಂಬರೆ ಅಂತ ಹೇಳಿ ಒಂದು ಪದ್ಯ ಇದೆಯಲ್ಲ, ಈ ಪದ್ಯವನ್ನು ಬರೆದಿರ್ತಕ್ಕಂಥವನು ಯಾರು ಅಂತ ಹೇಳಿದ್ರೆ ಪುಲಿಗೆರೆ ಸೋಮನಾಥ. ಈ ಪುಲಿಗೆರೆ ಸೋಮನಾಥ ಕನ್ನಡದಲ್ಲಿ ಮುಖ್ಯವಾಗಿ ಗುರುತಿಸ್ಕೊಳ್ತಕ್ಕಂತಹ ಒಬ್ಬ ಕವಿ. ಅವನು 16ನೇ ಶತಮಾನದಲ್ಲಿ ಬದುಕಿರ್ತಕ್ಕಂತಹ ಒಬ್ಬ ವೀರಶೈವ ಕವಿ. ಇವನು ಅಥವಾ ಈ ಪಗೆಯಂ ಬಾಲಕನೆಂಬರೆ ಅಂತಕ್ಕಂತಹ ಒಂದು ಪದ್ಯವನ್ನು ನಾವು ಸೋಮೇಶ್ವರ ಶತಕ ಅಂಥೇಳಿ ಒಂದು ಗ್ರಂಥದ ಮೂಲಕವಾಗಿ ತೆಗೆದುಕೊಳ್ಳಲಾಗಿದೆ. ಇವನ ಜನ್ಮಸ್ಥಳ ಎಲ್ಲಿ ಅಂತ ಹೇಳಿದ್ರೆ ಧಾರವಾಡ ಜಿಲ್ಲೆಯ ಪುಲಿಗೆರೆ ಅಂಥೇಳಿ ಅವನ ಜನ್ಮಸ್ಥಳವನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಅದ್ರ ಮೂಲಕವಾಗಿ ಇನ್ನೊಂದೇನು ಹೇಳ್ತೀವಿ ಅಂತ ಹೇಳಿದ್ರೆ, ಸೋಮೇಶ್ವರ ಶತಕದಲ್ಲಿ ಯಾವ ಅಂಕಿತದವನ್ನು ಬಳಸ್ಕೊಂಡು ಅವನು ಈ ಒಂದು ಶತಕವನ್ನು ಬರೆದಿಯಾನೆ ಅಂತ ಹೇಳಿದ್ರೆ, ಹರಹರ ಶ್ರೀ ಚನ್ನಸೋಮೇಶ್ವರ ಅಂಥೇಳಿ ಒಂದು ಅಂಕಿತವನ್ನು ಇಟ್ಕೊಂಡು ಈ ಒಂದು ಕೃತಿಯನ್ನು ಅವನು ರಚನೆ ಮಾಡಿದ್ದಾನೆ. ಅದರ ಜೊತೆಗೆ ಸೋಮೇಶ್ವರ ಶತಕ ಅಂತಕ್ಕಂಥದ್ದು ಕನ್ನಡದ ಅತ್ಯಂತ ಜನಪ್ರಿಯ ಶತಕವಾಗಿರ್ತಕ್ಕಂಥದ್ದು. ಇಲ್ಲಿ ಶತಕ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, 100 ಪದ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪದ್ಯ ಜಾತಿ ಅನ್ನೋದನ್ನು ನಾವೇನಂತ ಕರಿತೀವಿ, ಶತಕ ಅಂತ ಹೇಳಿ ಕರಿತೀವಿ. ಆದರೆ ಇಲ್ಲಿ 103 ವೃತ್ತಗಳಿಂದ ಕೂಡಿರ್ತಕ್ಕಂತಹ ಪದ್ಯಗಳನ್ನು ಒಳಗೊಂಡಿದೆ. ಆದ್ದರಿಂದ ಶತಕ ಅಂತ ಹೇಳಿ ಕರಿತೀವಿ. ಅಂದರೆ ಇಲ್ಲಿ ಶತಕ ಅಂದರೆ 100 ಸ್ಟಾನ್ಸಾಗಳಿರ್ತಕ್ಕಂಥದ್ದು. ಅದು ಯಾವುದರಲ್ಲಿದೆ ಅಂತ ಹೇಳಿದ್ರೆ ವೃತ್ತಗಳಲ್ಲಿ ಇದೆ. ಇದಿಷ್ಟು ಪಗೆಯಂ ಬಾಲಕನೆಂಬರೆ. ಅದಾದಮೇಲೆ ಪುಲಿಗೆರೆ ಸೋಮನಾಥನ ಹಿನ್ನೆಲೆ. ಹಾಗಾದರೆ ಪಗೆಯಂ ಬಾಲಕನೆಂಬರೆ ಅಂತ ಹೇಳಿ ಒಂದು ಪದ್ಯ ಇದೆಯಲ್ಲ, ಈ ಪದ್ಯ ಏನು ವಿಚಾರದ ಬಗ್ಗೆ ಮಾತಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಮೌಲ್ಯಗಳ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಮನುಷ್ಯನಿಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಮೌಲ್ಯಗಳ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಇಂಗ್ಲೀಷಲ್ಲಿ ನಾವು ವ್ಯಾಲ್ಯೂಸ್ ಅಂತ ಹೇಳಿ ಕರಿತೀವಿ. ಈ ವ್ಯಾಲ್ಯೂಸ್ಗಳನ್ನು ಮನುಷ್ಯ ಕಲ್ತ್ಕೊಂಡಾಗ ಅವನು ತಾನು ತನ್ನ ವ್ಯಕ್ತಿತ್ವವನ್ನು ತುಂಬ ಚೆನ್ನಾಗಿ ಬೆಳೆಸ್ಕೊಳ್ಳೋದಕ್ಕೆ ಮುಖ್ಯ ಆಗ್ತದೆ. ಅದರಲ್ಲೂ ಮೂಲಕವಾಗಿ ತಾನು ಒಂದು ಎಥಿಕ್ಸನ್ನು ಪಡ್ಕೊಳ್ಳೋದಕ್ಕೆ ಅಥವಾ ಒಂದು ನೈತಿಕತೆಯನ್ನು ಪಡ್ಕೊಳ್ಳೋಕ್ಕೆ ಅಥವಾ ಒಂದು ನೀತಿಯನ್ನು ಪಡ್ಕೊಳ್ಳೋದಕ್ಕೆ ದಾರಿಯನ್ನು ಮಾಡಿಕೊಡತ್ತೆ. ಹಾಗೆ ಆ ನೈತಿಕತೆ ಅಂತಕ್ಕಂಥದ್ದು ಎಲ್ಲ ಧರ್ಮ ಸಿದ್ಧಾಂತಗಳ ಮೂಲ ಅಂತಲೂ ಕೂಡ ನಾವು ಕರ್ಕೊಳ್ತಾ ಹೋಗ್ಬೋದು. ಇದ್ರ ಮೂಲಕವಾಗಿ ಮನುಷ್ಯ ಒಂದು ವ್ಯಕ್ತಿತ್ವವನ್ನು ಪಡ್ಕೊಳ್ಳೋದಕ್ಕೆ ಅಥವಾ ಅವನು ತಪ್ಪು ದಾರಿಯಿಂದ ಒಳ್ಳೆಯ ದಾರಿಗೆ ಹೋಗಬೇಕು ಅಂತ ಹೇಳಿದ್ರೆ ಈ ಒಂದು ಮೌಲ್ಯಗಳು ಅತಿ ಮುಖ್ಯವಾಗಿ ಬೇಕಾಗ್ತವೆ. ಈ ಮೌಲ್ಯಗಳ ಬಗ್ಗೆಯೇ ಮಾತಾಡ್ತಕ್ಕಂತಹ ಒಂದು ಪದ್ಯ ಪಗೆಯಂ ಬಾಲಕನೆಂಬರೆ. ಹಾಗಾದರೆ ಒಂದೊಂದೇ ಪದ್ಯವನ್ನು ಓದ್ಕೊಳ್ಳೋದ್ರ ಮೂಲಕವಾಗಿ ಅದರ ವಿವರಣೆಯನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಮೊದಲನೇ ಒಂದು ಪ್ಯಾರ ಈ ರೀತಿ ಇದೆ. ಕೆಲವಂ ಬಲ್ಲವರಿಂದ ಕಲ್ತು, ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಮಾಳ್ಪವರಿಂದ ಕಂಡು, ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಗದಿಂದಲ್ ಅರಿಯಲ್ ಸರ್ವಜ್ಞನಪ್ಪಂ ನರಂ, ಫಲವುಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನಸೋಮೇಶ್ವರ ಅಂತ ಹೇಳಿದ್ರೆ, ಮೊದಲನೇ ಒಂದು ಪ್ಯಾರಾದಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಸರ್ವಜ್ಞನಾಗೋದು ಹೇಗೆ ಅಥವಾ ಎಲ್ಲ ವಿಚಾರಗಳನ್ನು ಹೇಗೆ ಒಬ್ಬ ವ್ಯಕ್ತಿ ತಿಳಿದುಕೊಳ್ತಾನೆ ಅಂತ ಹೇಳಿದ್ರೆ, ಎಲ್ಲ ವಿಷಯಗಳನ್ನು ಅವನು ಹೇಗೆ ತಿಳ್ಕೊಳ್ತಾನೆ, ಈ ವಿಷಯಗಳು ಎಲ್ಲಿಂದ ಅವನಿಗೆ ತಲುಪ್ತಾ ಹೋಗ್ತವೆ ಅನ್ನೋದನ್ನು
ಇಲ್ಲಿ ಹೇಳ್ತಾ ಹೋಗ್ತಾನೆ. ಅಂದರೆ ವಿಷಯ ಇನ್ ದ ಸೆನ್ಸ್ ಜ್ಞಾನ. ಈ ಜ್ಞಾನವನ್ನು ಎಲ್ಲಿಂದ ಅವನು ಪಡ್ಕೊಳ್ತಾ ಹೋಗ್ತಾನೆ ಅನ್ನೋದನ್ನ ಹೇಳ್ತಾ ಹೋಗುತ್ತೆ. ನೋಡಿ, ಕೆಲವಂ ಬಲ್ಲವರಿಂದ ಕಲಿತು, ಕೆಲವನ್ನ ತಿಳ್ಕೊಂಡಿರ್ತಕ್ಕಂಥವರಿಂದ, ಬಲ್ಲವರು ಅಂದರೆ ತಿಳ್ಕೊಂಡಿರ್ತಕ್ಕಂಥವರಿಂದ ನಾವು ಕಲಿಬೇಕು. ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವೊಂದಷ್ಟು ವಿಷಯಗಳನ್ನು ಅಥವಾ ಕೆಲವೊಂದಷ್ಟು ಜ್ಞಾನವನ್ನು ನಾವು ಎಲ್ಲಿಂದ ಮಾಡಬೇಕು ಅಂತ ಹೇಳಿದ್ರೆ ಶಾಸ್ತ್ರಗಳನ್ನು, ಅಧ್ಯಯನಗಳನ್ನು, ಶಾಸ್ತ್ರ ಇನ್ ದ ಸೆನ್ಸ್ ಗ್ರಂಥಗಳನ್ನು, ಪುರಾಣಗಳನ್ನು ಓದೋದ್ರ ಮೂಲಕವಾಗಿ, ಅದರ ಮೂಲಕವಾಗಿ ಜ್ಞಾನವನ್ನು ಪಡ್ಕೊಳ್ಬೇಕು. ಇನ್ನೂ ಕೆಲವನ್ನ ಬಲ್ಲವರಿಂದ, ಅಂದರೆ ಯಾರು ಕೆಲಸವನ್ನು ಮಾಡ್ತಾರಲ್ವ ಅಥವಾ ಏನಾದರೂ ಒಂದು ಈ ಥರ ಅಂದರೆ ಕೆಲಸ ಏನಾದರೂ ಮಾಡ್ತಾರೆ ಅಥವಾ ಕಲಿತು ಅವರೇನೋ ಮಾಡ್ತಾ ಇರ್ತಾರಲ್ವ, ಅವರನ್ನು ನೋಡಿ ನಾವು ಕಲಿಬೇಕಂತೆ. ಕೆಲವನ್ನ ಸುಜ್ಞಾನದಿಂ, ಕೆಲವನ್ನ ಸ್ವಂತ ಬುದ್ಧಿಯಿಂದ ಕಲಿಬೇಕಂತೆ. ಕೆಲವನ್ನ ಸಜ್ಜನ, ಒಳ್ಳೆಯ ಸಂಘದೊಂದಿಗೆ ಅವ್ರ ಜೊತೆ ಸೇರ್ಕೊಳ್ಳೋದ್ರ ಮೂಲಕವಾಗಿ ನಾವು ಜ್ಞಾನವನ್ನು ಪಡ್ಕೊಳ್ಬೋದು. ಈ ರೀತಿಯಾಗಿ ನಾವು ಸರ್ವಜ್ಞನಾಗ್ಬೋದು. ಹೆಂಗೆ ಹಲವು ಪಳ್ಳ ಅಂದರೆ ನದಿ, ಹಲವು ನದಿಗಳು ಸೇರಿ ಹೇಗೆ ಸಮುದ್ರವಾಗುತ್ತೋ ಹಾಗೆ ಒಬ್ಬ ಸರ್ವಜ್ಞನಾಗೋದಕ್ಕೆ ಸಾಧ್ಯ. ಇದನ್ನು ಸಿಂಪಲ್ಲಾಗಿ ಹೇಳೋದಾದರೆ, ಕೆಲವನ್ನ ಬಲ್ಲವರಿಂದ ಕಲ್ತ್ಕೋಬೇಕು, ಕೆಲವನ್ನ ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದ್ರ ಮೂಲಕವಾಗಿ ಕಲ್ತ್ಕೋಬೋದು, ಇನ್ನೂ ಕೆಲವನ್ನ ಏನು ಕಲಿತು ಮಾಡಿರ್ತಾರಲ್ವ ಅವರನ್ನು ನೋಡಿ ಅನುಕರಣೆಯ ಮೂಲಕವಾಗಿ ನಾವು ಕಲಿಬೋದು, ಇನ್ನೂ ಕೆಲವನ್ನ ಸ್ವಂತ ಬುದ್ಧಿಯಿಂದ ನಾವು ಕಲಿತಾ ಹೋಗೋವಂಥದ್ದು, ಇನ್ನು ಕೆಲವನ್ನ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥ ಒಳ್ಳೆಯ ಜನರೊಟ್ಟಿಗೆ ನಾವು ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದ್ರ ಜೊತೆಗೆ ಅಥವಾ ಸ್ನೇಹವನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಸರ್ವಜ್ಞನಾಗಬಹುದು. ಹೇಗೆ ಸರ್ವಜ್ಞನಾಗ್ತೀವಿ ಅಂತ ಹೇಳಿದ್ರೆ, ಹಲವು ನದಿಗಳು ಸೇರಿಕೊಂಡು ಹೇಗೆ ಸಮುದ್ರವಾಗುತ್ತೋ ಹಾಗೆ ನಾವು ಸರ್ವಜ್ಞನಾಗೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಮೊದಲ ಪ್ಯಾರ ಹೇಳುತ್ತೆ. ಅಂದರೆ ಜ್ಞಾನವನ್ನು ಪಡ್ಕೊಳ್ಳೋದು ಹೇಗೆ. ಎರಡನೇ ಪ್ಯಾರ, ಉಣದಿರ್ಪ ಆ ಧನಂ ಇರ್ದೊಡೇನು ಸುತ ನಿರ್ದೇಂ ಮುಪ್ಪಿನಲ್ಲೂ ಆಗದ, ಒಣಗಲ್ ಪೈರಿಗೆ ಬಾರದಿರ್ದ ಮಳೆ ತಾಂ ಬಂದೆನು ಆಪತ್ತಿನೋಳ್, ಮಣಿದುಂ ನೋಡದ ಬಂದು ವೇತಕ್ಕೆ ಎಣಿಸಲ್ ಕಾಲೋಚಿತ್ತ ಕೈದಿದ ಆ ತೃಣವೇ ಪರ್ವತವಲ್ಲವೇ ಅರಹರ ಶ್ರೀ ಚನ್ನಸೋಮೇಶ್ವರ. ಈ ಒಂದು ಪ್ಯಾರ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಉಪಯೋಗಕ್ಕೆ ಯಾವ ಸಂದರ್ಭದಲ್ಲಿ ಏನು ಉಪಯೋಗಕ್ಕೆ ಬರುತ್ತಲ್ಲ ಅಥವಾ ಉಪಯೋಗಕ್ಕೆ ಬರದೇ ಇರತಕ್ಕಂಥದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಯಾವ ಸಂದರ್ಭದಲ್ಲಿ ಉಪಯೋಗಕ್ಕೆ ಬರಬೇಕು, ಬಟ್ ಆ ಸಂದರ್ಭದಲ್ಲಿ ಅದು ಉಪಯೋಗಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಅದು ಒಂದು ರೀತಿ ನಿರಾಕರಣೆ ಅಥವಾ ಒಂದು ರೀತಿ ವೇಸ್ಟ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಹೆಂಗೆ, ಉಣದಿರ್ಪ ಧನಂ ಇರ್ದೊಡೇನು ಅಂತ ಹೇಳಿದ್ರೆ, ಉಪಯೋಗಕ್ಕೆ, ತನ್ನ ಉಪಯೋಗಕ್ಕೆ ಬಾರದೇ ಇರತಕ್ಕಂಥ ಹಣ ಅನ್ನೋದು ಇದ್ದರೆ ಏನು ಸುಖ ಅಥವಾ ಏನದರಿಂದ ಬಂತು. ಅಂತೆಯೇ ಮುಪ್ಪಿನಲ್ಲಿ, ಮುಪ್ಪು ಇನ್ ದ ಸೆನ್ಸ್ ತಂದೆ ತಾಯಿ ವೃದ್ಧಾಪ್ಯಕ್ಕೆ ಹೋಗಿರ್ತಾರೆ ಅಥವಾ ಏಜ್ ಆಗೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಮಗ ಅವರನ್ನು ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಂಥ ಮಗ ಇರೋದ್ರಿಂದ ಏನು ಉಪಯೋಗ ಅನ್ನೋದನ್ನು ಕೇಳ್ತಿದ್ದಾರೆ. ಹಾಗೆ ಒಂದು ಬೆಳೆಯನ್ನು ಬೆಳೀತಾ ಇದ್ದೀವಿ, ಆ ಬೆಳೆಗೆ ಬೇಕಾಗಿರ್ತಕ್ಕಂತಹ ಮಳೆ ಆ ಸಂದರ್ಭಕ್ಕೆ ಬರದಲೆ ಮತ್ಯಾವುದೋ ಸಂದರ್ಭದಲ್ಲಿ ಬಂತು ಅಂತ ಹೇಳಿದ್ರೆ ಅದರಿಂದ ಏನು ಉಪಯೋಗ. ಹಾಗೆ ಮುಂದುವರೆದು ಮತ್ತೆ ಹೇಳ್ತಾರೆ, ಮಣಿದುಂ ನೋಡದ ಬಂಧು ವೇತಕ್ಕೆ ಎಣಿಸಲ್, ನಮಗೇನೋ ಒಂದು ಕಷ್ಟ ಅನ್ನೋದು ಬಂದಿದೆಯಪ್ಪ, ಆ ಸಂದರ್ಭದಲ್ಲಿ ಸಂಬಂಧಿಕರು ಅಂತಕ್ಕಂಥ ಅನ್ನಿಸ್ಕೊಂಡಿರ್ತಕ್ಕಂಥವ್ರು ಅಥವಾ ಬಂಧು ಮಿತ್ರರು ಯಾವುದೇ ಸಹಾಯವನ್ನು ಮಾಡದಲೇ ಇರತಕ್ಕಂಥವ್ರು ಇದ್ದಾಗ ಅದರಿಂದ ಏನು ನಮಗೆ ಉಪಯೋಗ ಆದಂಗಾಗತ್ತೆ. ಹಾಗೆ ಸಮಯಕ್ಕೆ, ಯಾವುದೋ ಒಂದು ಸಮಯಕ್ಕೆ ಒಂದು ತೃಣ, ಹುಲ್ಕಡ್ಡಿ, ಅದು ಯಾವುದೋ ಒಂದು ಸಂದರ್ಭದಲ್ಲಿ ಉಪಯೋಗಕ್ಕೆ ಬಂದ್ಬಿಡತ್ತೆ. ಆ ಉಪಯೋಗಕ್ಕೆ ಬಂತು ಅಂತ ಹೇಳಿದ್ರೆ ಅದು ಯಾವ ಮಟ್ಟದ ಉಪಯೋಗ, ಒಂದು ಪರ್ವತದಷ್ಟು ಎತ್ತರದಲ್ಲಿರ್ತಕ್ಕಂಥ ಒಂದು ಉಪಕಾರಿಯಾಗಿ ನಮಗೆ ಸಹಾಯಕ್ಕೆ ಬಂದ್ಬಿಡತ್ತೆ. ಅಂದರೆ ಒಂದು ಎಕ್ಸಾಂಪಲ್ ಹೇಳೋದಾದರೆ, ನನಗೆ ಯಾವುದೋ ಒಂದು ಸಂದರ್ಭದಲ್ಲಿ 100 ರೂಪಾಯಿ ಬೇಕಾಗಿದೆ, ತುಂಬ ಅತಿ ಮುಖ್ಯವಾಗಿ, ಆ ಟೈಮಲ್ಲಿ ನನಗೆ 1 ರೂಪಾಯಿ ಸಿಕ್ಬಿಟ್ರೂ ಕೂಡ ಏನೋ 100 ರೂಪಾಯಿ ಸಿಕ್ತಂಗೆ ಆಗೋಗ್ಬಿಡತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇರೋದು. ಅಂದರೆ ಯಾವ ಸಮಯಕ್ಕೆ ಏನು ಉಪಯೋಗಗಳು ಆಗಬೇಕು ಅಥವಾ ಯಾವ ಸಮಯಕ್ಕೆ ಏನಾಗಬೇಕೋ ಆ ಸಮಯದಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ, ಆ ಸಮಯ ಬಿಟ್ಟು ಬೇರೆ ಸಮಯದಲ್ಲಿ ಅದೆಲ್ಲವೂ ಆಯಿತು ಅಂತ ಹೇಳಿದ್ರೆ ಅದರಿಂದ ಏನು ಉಪಯೋಗ ನಮಗೆ ಬರುತ್ತೆ ಅನ್ನೋದನ್ನು ಈ ಪ್ಯಾರಾದಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾ,
ಚಿಗುರೆಂದಂ ಮೆಲೆಬೇವು ಸ್ವಾದಬಹುದೇ ಚೇಳ್ ಚಿಕ್ಕದೆಂದ್ ಅಳ್ಕರಿಂ ತೆಗೆಯಲ್ ಕಚ್ಚದೆ ಪಾಲ ನೂಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಕಗಮಂ ಸಾಕುವೆನು ಎಂದು ಗೂಗೆ ಮರಿಯಂ ಸಂಪ್ರೀತಿಯೆಂದು ಓವರೇ ಪಗೆಯಂ ಬಾಲಕನೆಂಬರೆ ಹರಹರ ಶ್ರೀ ಚನ್ನಸೋಮೇಶ್ವರ. ಈ ಒಂದು ಪ್ಯಾರಾದಲ್ಲಿ ಏನು ಹೇಳಕ್ಕೆ ಹೋಗ್ತೀಯಾರೆ ಅಂತ ಹೇಳಿದ್ರೆ, ನಾವು ಯಾವುದನ್ನು ಕರೆಕ್ಟಾಗಿ ಅರ್ಥ ತಿಳ್ಕೊಳ್ಬೇಕು ಅಥವಾ ಯಾವುದು ಸರಿಯಾಗಿದೆ ಅಥವಾ ನಮಗೆ ಯಾವುದು ಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಅನ್ನೋದನ್ನು ಈ ಒಂದು ಪ್ಯಾರಾದಲ್ಲಿ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ಬೋದು. ಏನು? ಚಿಗುರೆಂದು ಮೆಲೆಬೇವು ಸ್ವಾದಬಹುದೇ ಅಂದರೆ ಚಿಗುರು, ಎಳೆದಾಗಿರ್ತಕ್ಕಂತಹ ಚಿಗುರು ಅಂತ ಹೇಳ್ಬಿಟ್ಟು ನಾವು ಬೇವಿನ ಎಲೆಯನ್ನು ತಿಂದರೆ ಅದು ಸಿಹಿಯಾಗಿರುತ್ತಾ? ತನ್ನ ಕಹಿ ಅಂಶವನ್ನೇ ಅದು ಬಿಟ್ಕೊಡುತ್ತೆ. ಆ ಕಹಿಯನ್ನು ಅಂದರೆ ಅದು ಸಿಹಿಯನ್ನು ಬಿಟ್ಕೊಡೋದೇ ಇಲ್ವಲ್ಲ. ಚಿಗುರಾಗಿರ್ತಕ್ಕಂಥದ್ದು ಸ್ವೀಟ್ ಆಗಿರುತ್ತೆ, ಬಟ್ ಇಲ್ಲಿ ಚಿಗುರು ಅದೇ ಕಹಿಯನ್ನು ಬಿಟ್ಕೊಡುತ್ತೆ. ಹಾಗೆ ಚೇಳ್ ಚಿಕ್ಕದೆಂದು ಅಳ್ಕರಿಂ, ಚೇಳಿನ ಮರಿ ತುಂಬ ಚಿಕ್ಕದಾಗಿದೆಯಪ್ಪ, ನೋಡೋಕೆ ಮುದ್ದುದ್ದಾಗಿದೆಯಪ್ಪ ಅಂತ ಹೇಳಿ ನಾವು ಅದನ್ನು ಕೈಯಲ್ಲಿ ಇಟ್ಕೊಂಡ್ರೆ ಆ ಕೈಗೆ ತನ್ನ ಬಾಲದ ಮೂಲಕವಾಗಿ ಅದು ಚುಚ್ಚೋದೇ ಇಲ್ವಾ? ಎಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂತಹ ಮಾತು. ಅಂದರೆ ಚಿಗುರಿದ್ರೂ ಕೂಡ ತನ್ನ ಸ್ವೀಟ್ನೆಸ್ಸನ್ನು ಪಡ್ಕೊಳ್ಳೋದಲ್ಲೇ ಕಹಿಯನ್ನೇ ಕೊಡುತ್ತೆ. ಚೇಳು ಚಿಕ್ಕದಾಗಿದ್ದೆ, ನೋಡೋದಕ್ಕೆ ಮುದ್ದಾಗಿದೆ ಅಂತ ಹೇಳಿದಾಗಲೂ ಕೂಡ ಅದು ಕುಕ್ಕದಲ್ಲೇ ಬಿಡೋದಿಲ್ಲ. ಹಾಗೆ ಹಾವಿಗೆ ನಾವು ಎಷ್ಟೇ ಹಾಲನ್ನು ಹಾಕಿದ್ರೂ ಕೂಡ ಅದು ನಮಗೆ ವಿಶ್ವಾಸವನ್ನು ತೋರಿಸುತ್ತಾ? ಯಾವತ್ತಾದರೂ ಒಂದಿನ ಅದೇನು ಮಾಡುತ್ತೆ? ನಮಗೆ ಕಚ್ಚಿಬಿಡುತ್ತೆ. ಹಾಗೆ ನಾವು ಹಕ್ಕಿಗಳನ್ನು ಸಾಕಬೇಕು, ಪಕ್ಷಿಗಳನ್ನು ಹಾಕಬೇಕು, ತುಂಬ ಚೆನ್ನಾಗಿರ್ತಕ್ಕಂತಹ ಪಕ್ಷಿಗಳನ್ನು ಸಾಕಬೇಕು ಅಂತ ಅಂದ್ಕೊಂಡು ಯಾವುದಾದ್ರೂ ಒಂದು ಗೂಬೆಯನ್ನು ಅಥವಾ ಗೂಬೆ ಮರಿಯನ್ನು ತುಂಬ ನೋಡೋಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಸಾಕ್ತೀವಾ? ಸಾಕೋದಿಲ್ಲ. ಪಕ್ಷಿಯನ್ನು ನಾವು ಸಾಕ್ತೀವಿ, ಗೂಬೆ ಮರಿಯನ್ನು ನಾವು ಸಾಕೋದಿಲ್ಲ. ಹಾಗೆ ಹಾಲು ಯಾವುದಕ್ಕೆ ಕೊಡ್ತೀವಿ? ಹಾವಿಗೆ ಕೊಡ್ತೀವಿ. ಹಾವು ಒಂದಲ್ಲ ಒಂದು ದಿನ ತನ್ನ ವಿಶ್ವಾಸವನ್ನು ಕಳ್ಕೊಂಬಿಡತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪಗೆಯಂ ಬಾಲಕನೆಂಬರೆ. ಈ ದ್ವೇಷ ಆಗಲಿ ಶತ್ರು ಆಗಲಿ ಅವನ್ನು ನಾವೇನು ಮಾಡಬಾರ್ದು? ಅಲಕ್ಷ್ಯ ಮಾಡೋಕ್ಕೆ ಹೋಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಹೇಳ್ತಾ ಹೋಗ್ತೀರ. ಅಂದರೆ ಬೇವಿನ ಒಂದು ಚಿಗುರು ಸಿಹಿಯನ್ನು ಪಡ್ಕೊಳ್ಳೋದೇ ಇಲ್ಲ, ಅದು ಕಹಿ ಅಂಶವನ್ನೇ ತೋರಿಸುತ್ತೆ. ಚೇಳಿನ ಮರಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಕೈ ಮೇಲೆ ಎತ್ಕೊಂಡ್ರದು ಕುಕ್ಕತ್ತೆ ಅಥವಾ ಕಚ್ಚತ್ತೆ ಅಥವಾ ಚುಚ್ಚತ್ತೆ. ಹಾಗೆ ಹಾವಿಗೆ ನಾವು ಹಾಲನ್ನು ಎರೆದಾಗ ಅದು ವಿಶ್ವಾಸವನ್ನು ಉಳಿಸ್ಕೊಳ್ಳುತ್ತಾ? ಆಗೋದಿಲ್ಲ. ಹಾಗೆ ಪಕ್ಷಿ ತುಂಬ ಸುಂದರವಾಗಿರ್ತಕ್ಕಂತಹ ಪಕ್ಷಿ ಅಂತ ಅಂದ್ಕೊಂಡು ಅದನ್ನು ಸಾಕ್ತೀವಿ. ಆದರೆ ಗೂಬೆ ಮರಿಯನ್ನು ಅದಕ್ಕೆ ವಿರುದ್ಧವಾಗಿ ತಂದು ಸಾಕೋಕ್ಕಾಗತ್ತೆ? ಆಗೋದಿಲ್ಲ. ಹಾಗೆ ಯಾವುದೇ ಒಂದು ಶತ್ರುವಾಗಲಿ ದ್ವೇಷವನ್ನಾಗಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳ್ಕೊಳ್ಳೋದಕ್ಕೆ ಬಿಡದಲೇ ಇರತಕ್ಕಂತಹ ಒಂದು ರೀತಿಯಲ್ಲಿ ನಾವು ಅದನ್ನು ಕಾಪಾಡ್ಕೊಳ್ಬೇಕಾಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಪ್ಯಾರಾವನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಪ್ಯಾರಾ. ಅರೆಯಂ ಸೀಳು ಒಡನೆ ಮೆಟ್ಟಲಹುದೆ ಚಾಣಂಗಳಿಂದಲ್ಲದೆ ಕಿರುದಾಗಿರ್ದೊಡದೇನ್ ಉಪಾಯಂ ಅಪರನೋರ್ವಂ ಕೋಟಿ ಗಿಡಕ್ಕೂ ಹೆಮ್ಮರ ನಿರ್ದೇನ್ ಅದರಿಂದಲ್ ಎತ್ತಬಹುದೇ ಬಲ್ಬಾರಮಂ ಸನ್ನೆ ಸಾವಿರ ಕಾಲಾಳಿನ ಸತ್ವವೈ ಹರಹರ ಶ್ರೀ ಚನ್ನಸೋಮೇಶ್ವರ. ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ದೇಹಕ್ಕಿಂತ ಯುಕ್ತಿ ಮೇಲು, ಶಕ್ತಿಗಿಂತ ಯುಕ್ತಿ ಮೇಲು. ಅಂದರೆ ನಾವು ನಮ್ಮ ಯುಕ್ತಿಯನ್ನು ಬಳಸ್ಕೊಂಡು ನಾವೇನು ಮಾಡಬೇಕು ಅಂತ ಇದ್ದೀವೋ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು. ಇಲ್ಲಿ ಅರೆ ಅಂತ ಹೇಳಿದ್ರೆ ಒಂದು ಬಂಡೆ. ಈ ಒಂದು ಬಂಡೆಯನ್ನು ನಾವು ಒಡೆದಾಕಬೇಕಪ್ಪ, ಸೀಳು ಮಾಡಬೇಕಪ್ಪ ಅಂತ ಹೇಳಿಬಿಟ್ರೆ ನಾವೇನು ಮಾಡಬೇಕು? ಒಂದು ಆನೆಯನ್ನು ತೆಗೆದುಕೊಂಡು ಅದನ್ನು ತುಳಿಸಿದ ತಕ್ಷಣ ಅದೇನಾಗೋದಿಲ್ಲ, ಎರಡು ಭಾಗ ಆಗೋದಿಲ್ಲ ಅಥವಾ ಚೂರಾಗೋದಿಲ್ಲ. ಅದಕ್ಕೆ ನಾವೇನು ಬಳಸ್ಕೊಳ್ಬೇಕಾಗಿರುತ್ತೆ? ಪುಟಾಣಿಯಾಗಿರ್ತಕ್ಕಂಥ ಉಳಿಯನ್ನು ಒಂದು ಸುತ್ತಿಗೆಯನ್ನು ಇಟ್ಕೊಂಡು ಬಡಿದ್ರೆ ಅದೇನಾಗತ್ತೆ? ವಿಭಾಗ ಆಗತ್ತೆ, ಎರಡು ಭಾಗ ಆಗತ್ತೆ. ಹೋಗ್ಬಿಟ್ಟು ನಾವು ಆನೆಯನ್ನು ಹತ್ತಿಸ್ಬಿಟ್ಟು ನಿಲ್ಲಿಸ್ಬಿಟ್ರೆ ಅದು ಒಡೆದೋಗ್ಬಿಡುತ್ತಾ? ಆಗೋದಿಲ್ಲ. ಚಿಕ್ಕದಾಗಿರ್ತಕ್ಕಂಥ ಒಂದು ಉಳಿ ಅಥವಾ ಒಂದು ಸುತ್ತಿಗೆಯನ್ನು ಇಟ್ಕೊಂಡು ಅದಕ್ಕೆ ಬಡಿದ್ರೆ ಅದೇನಾಗತ್ತೆ? ಇಬ್ಬಾಗ ಆಗತ್ತೆ. ಹಾಗೆ ಸಮಯಕ್ಕೆ ತಕ್ಕ ಉಪಾಯ ಮಾಡಬಲ್ಲವನು, ಸಮಯಕ್ಕೆ ತಕ್ಕನ ಹಾಗೆ ಉಪಾಯ ಮಾಡತಕ್ಕಂತಹ ಒಬ್ಬಂಟಿಯಾಗಿದ್ದಾಗಲೂ ಕೂಡ ಅವನೇನಾದರೂ ಆ ಉಪಾಯವನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಅವನು ತುಂಬ ಜನಕ್ಕೆ, ಕೋಟಿ ಜನರಿಗೆ ಸಮನಾಗಿರ್ತಕ್ಕಂಥವನು. ಹಾಗೆ ಅತೀ ಭಾರವಾಗಿರ್ತಕ್ಕಂತಹ ಒಂದು ವಸ್ತುವನ್ನು ಅಲುಗಾಡಿಸೋದಕ್ಕಾಗಲಿ ಅಥವಾ ಒಂದು ಕಡೆ ತಳ್ಳೋದಕ್ಕಾಗಲಿ ಅಥವಾ ಬೇರೆಯಿಂದ ವಿಭಾಗಿಸೋದಕ್ಕಾದರೂ ಆಗಲಿ ಆ ಭಾರವನ್ನು
ಒಂದು ಕಡೆಯಿಂದ ಒಂದು ಕಡೆಗೆ ತಳ್ಳಬೇಕು ಅಂತ ಹೇಳಿದಾಗಲೂ ಕೂಡ ನಮಗೆ ಏನು ಬೇಕಾಗಿರುತ್ತೆ, ಮೀಟ್ ಗೋಲ್ ಬೇಕಾಗತ್ತೆ. ಈ ಮೀಟ್ ಗೋಲು ಅಂತ ಹೇಳಿದ್ರೆ ಒಂದು ರೀತಿ ಆರೆಕೋಲು ಅಂತ ಅಂದ್ಕೊಳ್ಳೋಣ. ಈಗ ದೊಡ್ಡದಾಗಿರ್ತಕ್ಕಂಥ ಒಂದು ಕಲ್ಲು ಒಂದು ಕಡೆ ಬಿದ್ದಿದೆ ಅಂದರೆ ಅದನ್ನು ಕೈಯಲ್ಲಿ ತಳ್ಸೋಕ್ಕಾಗಲ್ಲ. ಅವಾಗ ಏನು ಮಾಡ್ಬೋದು, ಆರೆಕೋಲನ್ನು ಅದ್ರ ಕೆಳಗಡೆ ಹಾಕ್ಬಿಟ್ಟು ಎತ್ತಿದ್ರೆ ಅದೊಂದು ಕಡೆಯಿಂದ ಒಂದು ಕಡೆಗೆ ಹೋಗುತ್ತೆ. ಹಾಗೆ ಇವೆಲ್ಲವನ್ನು ನೋಡಿದ ಮೇಲೆ ನಮ್ಗೆ ಏನು ಅರ್ಥ ಆಗತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹ ಶಕ್ತಿಯನ್ನು ಬಳಸ್ಕೊಳ್ಳೋದಕ್ಕಿಂತ ಯುಕ್ತಿಯನ್ನು ಬಳಸ್ಕೊಳ್ಬೇಕು. ಅದಕ್ಕೆ ಒಂದು ಬಂಡೆಯನ್ನು ನಾವು ಅಲುಗಾಡಿಸ್ತೀವಿ ಅಂತ ಹೇಳಿದ್ರೆ ಉಳಿ ಅಥವಾ ಸುತ್ತಿಗೆ ಬೇಕು. ಹಾಗೆ ನಮ್ಮ ಸಮಯಕ್ಕೆ ಯಾವುದೋ ಒಂದು ಉಪಾಯ ಆಗತ್ತೆ ಅಂತ ಹೇಳಿದ್ರೆ ಅವನು ಕೋಟಿ ಜನರಿಗಿಂತ ಉತ್ತಮನಾಗಿರ್ತಕ್ಕಂಥವನು. ಯಾವುದೇ ಒಂದು ಭಾರವಾಗಿರ್ತಕ್ಕಂತಹ ವಸ್ತುವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ತಳ್ತೀವಿ ಅಂತ ಹೇಳಿದ್ರೆ ಒಂದು ಆರೆಕೋಲ್ ಅನ್ನೋದು ಬೇಕಾಗ್ಬೋದು. ಇದೆಲ್ಲದರಿಂದ ನಮಗೆ ಕೊನೆಗೆ ಅರ್ಥ ಆಗೋದೇನು ಅಂತ ಹೇಳಿದ್ರೆ, ನಾವು ಬಳಸ್ತಾ ಇರತಕ್ಕಂತಹ ದೇಹ ಶಕ್ತಿಗಿಂತ ಯುಕ್ತಿ ಶಕ್ತಿ ಮುಖ್ಯ ಅನ್ನೋದು. ನೆಕ್ಸ್ಟ್ ಪ್ಯಾರಾ. ಇರಿಯಲು ಬಲ್ಲೊಡೆ ವೀರನಾಗು ದರೆಯೋಳು, ನಾನಾ ಚಮತ್ಕಾರಮಂ ಅರಿಯಬಲ್ಲೊಡೆ ಮಂತ್ರಿಯಾಗು, ವಿಭುವಾಗಾರೆಂದೊಡಂ ಕೋಪಮಂ ತೊರೆಯಲು ಬಲ್ಲೊಡೆ ಯೋಗಿಯಪ್ಪುದರಿಂ ಷಡ್ವರ್ಗಂಗಳಂ ಗೆಲ್ಲೊಡೇ ತೆರ, ಬಲ್ಲರ್ ಪೂರ್ಣೆಯಪ್ಪುದೈ ಹರಹರ ಶ್ರೀ ಚನ್ನಸೋಮೇಶ್ವರ. ಅಂದರೆ ನಮ್ಮ ಯೋಗ್ಯತೆಗೆ ತಕ್ಕನಾಗಿರ್ತಕ್ಕಂತಹ ಕೆಲಸವನ್ನು ನಾವು ಮಾಡಬೇಕು. ಅಂದರೆ ನಮ್ಮ ಅರ್ಹತೆ ಏನಿದೆಯೋ ಆ ಅರ್ಹತೆಗೆ ತಕ್ಕದನ್ನೇ ನಾವು ಮಾಡಬೇಕು. ಅರ್ಹತೆಯನ್ನು ಮೀರಿರ್ತಕ್ಕಂಥದ್ದನ್ನು ನಾವು ಮಾಡೋದಕ್ಕೆ ಹೋಗಬಾರ್ದು ಅನ್ನೋದನ್ನು ಹೇಳ್ತೀರಿ. ಏನು, ಶತ್ರುಗಳನ್ನು ಸಂಹಾರ ಮಾಡೋಕ್ಕಾಗತ್ತೆ ನಿನ್ನ ಕೈಯಲ್ಲಿ ಅನ್ನೋದಾದರೆ ನೀನು ಸೈನಿಕನಾಗು, ವೀರನಾಗು, ಇನ್ ದ ಸೆನ್ಸ್ ಸೈನಿಕನಾಗು. ನಿನಗೆ ಬುದ್ಧಿ ತುಂಬ ಚೆನ್ನಾಗಿದೆ, ಚಮತ್ಕಾರಗಳನ್ನು ನಿನಗೆ ಮಾಡೋದಕ್ಕೆ ಬರುತ್ತೆ, ಅವೆಲ್ಲವನ್ನು ತಿಳ್ಕೊಂಡಿದ್ಯಾ ಅಂತ ಹೇಳಿದ್ರೆ ನೀನು ಮಂತ್ರಿಯಾಗು. ಅದೇ ರೀತಿ ಎಲ್ಲರ ಜೊತೆಗೆ ಒಳ್ಳೆಯಾಗಿರ್ತಕ್ಕಂತಹ ತಾಳ್ಮೆಯನ್ನು ಹೊಂದಿದ್ದು, ಎಲ್ಲರ ಜೊತೆಗೆ ಒಳ್ಳೆಯ ಸಹನೆಯನ್ನು ಹೊಂದಿದ್ದರೆ ನೀನು ರಾಜನಾಗು ಅಥವಾ ದೊರೆಯಾಗು. ಅದ್ರ ಜೊತೆಗೆ ಕಾಮಗಳನ್ನಾಗಲಿ ಅರಿಷಡ್ವರ್ಗಗಳನ್ನಾಗಲಿ ತಾನು ನಿನ್ನ ಮನಸ್ಸನ್ನು ನಿನ್ನ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ನೀನೊಬ್ಬ ಯೋಗಿಯಾಗು. ಯಾವುದೇ ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಮದ, ಮತ್ಸರ್ಯ, ಲೋಭ ಅಂತ ಏನು ನಂಗೆ ಕರಿತೀವಲ್ವ, ಆ ಅರಿಷಡ್ವರ್ಗಗಳನ್ನು ನಿನ್ನ ಕೈಯಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ನೀನೇನಾಗಬೇಕು, ಯೋಗಿಯಾಗು. ಇಲ್ಲ ಇವೆಲ್ಲವೂ ಕೂಡ ನನ್ನ ಕೈಯಲ್ಲಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ನನ್ನ ಕೈಯಿಂದ ನಾನು ದಂಡವನ್ನು ತೆರೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಇತರರು ಮಾಡಿರ್ತಕ್ಕಂತಹ ಸಾಲಕ್ಕೆ ನೀನು ಹೊಣೆಗಾರನಾಗ್ಬೋದು. ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರೆ ಹೊಣೆಗಾರನಾಗಕ್ಕೆ ಹೋಗಬೇಡ. ನನ್ನ ಕೈಯಲ್ಲಿ ಆಗತ್ತೆ ಅಂತ ಹೇಳಿದ್ರೆ ಹೊಣೆಗಾರನಾಗು ಅಂತ ಹೇಳಿದ್ರೆ ಇಷ್ಟೂ ಪ್ಯಾರಾ ಏನು ಹೇಳುತ್ತೆ, ನನಗೆ ಅರ್ಹತೆ ಇರ್ತಕ್ಕಂಥದ್ದನ್ನು ನಾನು ಮಾಡಬೇಕು. ಒಬ್ಬ ಸೈನಿಕನಾಗಬೇಕು ಅಂತ ಹೇಳಿದ್ರೆ ಶತ್ರುಗಳನ್ನು ಸಂಹಾರ ಮಾಡಬೇಕು. ನಿನಗೆ ಚಮತ್ಕಾರ ತಿಳಿದಿದೆ ಅಂತ ಹೇಳಿದ್ರೆ ಮಂತ್ರಿ ಆಗ್ಬೋದು. ತಾಳ್ಮೆ ಸಹನೆ ಇದೆ ಅಂತ ಹೇಳಿದ್ರೆ ರಾಜನಾಗ್ಬೋದು. ಕೋಪ ಮತ್ತು ಅರಿಷಡ್ವರ್ಗಗಳನ್ನು ನನ್ನ ಕೈಲಿ ಗೆಲ್ಲಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ನಾನೇನಾಗ್ಬೋದು, ಒಬ್ಬ ಸಾಧು ಆಗ್ಬೋದು, ಯೋಗಿ ಆಗ್ಬೋದು. ಅದೇ ರೀತಿ ಬೇರೆಯವನೊಬ್ಬನು ಅನುಭವಿಸ್ತಾ ಇರತಕ್ಕಂತಹ ಸಾಲಗಳನ್ನು ನಿನ್ನ ಕೈಲಿ ತೀರ್ಸೋಕ್ಕಾಗತ್ತೆ ಅಂತ ಹೇಳಿದ್ರೆ ನೀನು ಹೋಗಿ ಸಾಲಗಾರರನ್ನು ಅಥವಾ ಸಾಲವನ್ನು ತೀರಿಸ್ಬೋದು. ಅಂದರೆ ನನ್ನ ಅರ್ಹತೆ ಏನಿದೆಯೋ ಅದು ನನಗೆ ದಕ್ಕಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಪ್ಯಾರವನ್ನು ನೋಡ್ಬೋದು. ಲಾಸ್ಟ್ ಪ್ಯಾರ. ಪೊಡೆಯೋಳು ತುಂಬಿರೆ ಪಂಕ ಮೇಲೆ ತೊಳೆಯಲ್ ತಾಂ ಶುದ್ಧನೇನಪ್ಪನೇ, ಕಡು ಪಾಪವಂ ಬಲು ಮೀಯಲು ಆತ ಶುಚಿಯೇ ಕಾಕಾಳಿ ತಾಂ ಮೀಯದೆ, ಗುಡಪಾನಂಗಳೊಳು ಅದ್ದೆ ಬೇವಿನ ಫಲಂ ಸ್ವಾದಪ್ಪುದೇ ಲೋಕದೋಳ್, ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀ ಚನ್ನಸೋಮೇಶ್ವರ. ಪೊಡೆ ಅಂತ ಹೇಳಿದ್ರೆ ಹೊಟ್ಟೆ. ನಮ್ಮ ಹೊಟ್ಟೆ ಒಳಗಡೆ ತುಂಬ ಕೆಸರನ್ನು ನಾವು ತುಂಬಿಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದ್ರ ಮೇಲೆ ಆ ಕೆಸರನ್ನು ತುಂಬಿಕೊಂಡು ನಾನು ಶುದ್ಧನಾಗ್ತೀನಿ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಿ ಮೈ ತೊಳ್ಕೊಂಬಿಟ್ರೆ ಅಥವಾ ಸ್ನಾನ ಮಾಡ್ಕೊಂಬಿಟ್ರೆ ನಾನು ಶುದ್ಧನಾಗಿ ಹೋಗ್ತೀನಾ? ಆಗೋಗಿಲ್ಲ. ಯಾಕೆ? ಬೇಜಾನ್ ತಪ್ಪುಗಳನ್ನು ಮಾಡಿಬಿಟ್ಟಿರ್ತೀನಿ. ತಪ್ಪುಗಳನ್ನು ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಂಡಿದ್ದ ತಕ್ಷಣ ನನ್ನ ತಪ್ಪುಗಳೆಲ್ಲವೂ ಹೋಗ್ಬಿಡತ್ತಾ? ಹಾಗೆ ಕಾಗೆ ಅನ್ನೋದು ಕಪ್ಪಾಗಿದೆ. ಪ್ರತಿ ಸಂದರ್ಭದಲ್ಲೂ ಅದು ಏನು ಮಾಡ್ತಾ ಇರುತ್ತೆ, ಸ್ನಾನ ಮಾಡ್ಕೊಳ್ತಾನೆ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಆ ಸ್ನಾನ ಮಾಡಿದ ತಕ್ಷಣವೂ ಕೂಡ ಆ ಕಾಗೆ ಅನ್ನೋದು ತನ್ನ ಒಂದು ಬಣ್ಣವನ್ನು ಬದಲಾಯಿಸ್ಕೊಳ್ಳೋಕ್ಕಾಗತ್ತಾ? ಬದಲಾಯಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ. ಹಾಗೆ ಒಂದು ಬೇವಿನ ಹಣ್ಣನ್ನು ನಾವು ಯಾವುದ್ರೊಳಗಡೆ, ಒಂದು ಬೆಲ್ಲದ ಪಾಕದೊಳಗಡೆ ಅದ್ದುಬಿಟ್ಟು ಅದನ್ನು ನಾವು ತಿಂತಾ ಇರಬೇಕಾದಾಗ ಸ್ವೀಟ್ನೆಸ್ ಬರುತ್ತಾ? ಅದೇ ಕಹಿ ಅನ್ನೋದೇ ಕೊಡುತ್ತೆ.
ಯಾಕೆ? ನಾವು ಬೆಲ್ಲದ ಪಾಕದಲ್ಲಿ ಅದ್ದಿದ್ದಾಗಲೂ ಕೂಡ ಅದು ಸ್ವೀಟ್ ಕೊಡಬೇಕಲ್ವಾ? ಸ್ವೀಟನ್ನು ಕೊಡೋದಿಲ್ಲ, ಅದು ತನ್ನ ರುಚಿಯನ್ನು ಹಾಗೆ ಇಟ್ಕೊಂಡಿರುತ್ತೆ. ಯಾವುದು? ವಿಷ ಅಂದರೆ ಕಹಿಯ ರೀತಿಯಲ್ಲೇ ಇಟ್ಕೊಂಡಿರುತ್ತೆ. ಹಾಗೆ ಮನಸ್ಸು ಅಂತಕ್ಕಂಥದ್ದು ಇದೆಯಲ್ವಾ, ಈ ನಿರ್ಮಲ ಮನಸ್ಥಿತಿ ಅಂತ ಏನು ಕರೀತಿದ್ದಾರಲ್ಲ, ಅದನ್ನು ನಾವು ಶುದ್ಧವಾಗಿ ಇಟ್ಕೊಳ್ಬೇಕು. ಆವಾಗ ಮನಸ್ಸು ಶುದ್ಧವಾಗಿತ್ತು ಅಂತ ಹೇಳಿದ್ರೆ ದೇಹವು ಶುದ್ಧವಾಗಿರುತ್ತೆ. ಆವಾಗ ನನ್ನ ದೇಹದ ಮೇಲಾಗಿರ್ತಕ್ಕಂತಹ ಕೊಳೆಯನ್ನು ನಾನು ತೆಗೆದುಕೊಳ್ಬೋದು. ಯಾವಾಗ? ಮನಸ್ಸು ಶುದ್ಧವಾಗಿದ್ದಾಗ. ಮನಸ್ಸು ಶುದ್ಧವಾಗಿಲ್ಲ ಅಂತ ಹೇಳಿದ್ರೆ ನಾನು ಎಷ್ಟೇ ಸ್ನಾನ ಮಾಡಿಕೊಂಡ್ರೂ ಕೂಡ ನನ್ನ ಒಳಗಡೆ ಇರತಕ್ಕಂತಹ ಒಂದು ಆ ವಿಷ ಅನ್ನೋದು ಹೋಗೋದಿಲ್ಲ. ಆದ್ದರಿಂದ ಅಂತರಂಗ ಅಂದರೆ ಔಟ್ಫಿಟ್, ಆಮೇಲೆ ಬಹಿರಂಗ. ಅಂತರಂಗ ಅಂದರೆ ಇನ್ಫಿಟ್, ಒಳಗಡೆದು. ಬಹಿರಂಗ ಅಂತ ಹೇಳಿದ್ರೆ ಔಟ್ಫಿಟ್, ಎರಡೂ ಕೂಡ ಒಂದೇ ರೀತಿ ಇರಬೇಕು. ಅದು ಒಂದೇ ರೀತಿ ಯಾವಾಗಿರುತ್ತೆ ಅಂತ ಹೇಳಿದ್ರೆ ಮನಸ್ಥಿತಿ ಶುದ್ಧವಾಗಿದ್ದಾಗ. ಆದ್ದರಿಂದ ಹೊಟ್ಟೆಯಲ್ಲಿ ನಾವು ಎಷ್ಟೇ ಕೆಸರನ್ನು ಅಥವಾ ಎಂಥದ್ದೇ ಕೊಳಕನ್ನು ಇಟ್ಕೊಂಡಿದ್ರು ಸ್ನಾನ ಮಾಡಿದ ತಕ್ಷಣ ಆ ಪಾಪ ಹೋಗೋದಿಲ್ಲ. ಯಾಕೆ? ಕಾಗೆ ಅನ್ನೋದು ಯಾವಾಗಲೂ ಸ್ನಾನ ಮಾಡ್ತಾ ಇರುತ್ತೆ. ಹಾಗೆ ತನ್ನ ಕಲ್ಲರನ್ನು ಬಿಟ್ಕೊಡೋದೇ ಇಲ್ಲ. ಹಾಗೆ ಒಂದು ಬೇವಿನ ಹಣ್ಣನ್ನು ನಾವು ಬೆಲ್ಲದ ಪಾಕದೊಳಗಡೆ ಅದ್ದಿ ನಾವು ತಿಂತೀವಿ ಅಂತ ಹೇಳಿದ್ರೆ ಅದು ತನ್ನ ಸ್ವಾದವನ್ನು ಬಿಟ್ಕೊಡತ್ತಾ, ತನ್ನ ಕಹಿಯನ್ನು ಬಿಟ್ಕೊಡತ್ತಾ? ಅದೆಲ್ಲವನ್ನು ಆಗಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಥಿತಿ ಶುದ್ಧವಾಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಪಾರ ಹೇಳ್ತಾ ಹೋಗುತ್ತೆ. ಸೊ ಈ ಒಂದು ಪದ್ಯ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಒಂದು ಶುದ್ಧವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರೆ ನೀತಿ ವಾಕ್ಯಗಳಾಗಿ ಇದನ್ನು ನಾವು ಬಳಸ್ಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಪದ್ಯವನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು.